ನಾನು ಮಂತ್ರಿ ಆದ ತಕ್ಷಣ ಇರಿಗೇಷನ್ ಮಿನಿಸ್ಟ್ರು ಮತ್ತು ಬೆಂಗಳೂರು ಮಿನಿಸ್ಟ್ರ್ ಆದ ತಕ್ಷಣ 6 TMC ನೀರನ್ನು ರಿಸರ್ವ್ ಮಾಡಿಟ್ಟಿದ್ದೀನಿ. ಎಲ್ಲ ಹುಡುಕಿ ಪಡುಕಿ ಬೇರೆ ಯಾವ ಸರ್ಕಾರದವ್ರು BJP ಸರ್ಕಾರ ಅಲ್ಲಿ ದಳ ಸರ್ಕಾರ ಅಲ್ಲಿ ಈ ತೀರ್ಮಾನ ಮಾಡಲಿಲ್ಲ. ನಿಂತೋಗಿದ್ದಂಥದ್ದನ್ನ ಹೋಗಿ ತೊರೆಕಾಡಿನಹಳ್ಳಿಲಿ ನೀರು ತಂದು ಏನು ಒಂದು ನಮ್ಮ 110 ಹಳ್ಳಿ ಇತ್ತು, ಆ ಹಳ್ಳಿಗಳಿಗೆ ನೀರು ಕೊಡಬೇಕು ಅಂತ ನೀರನ್ನ ಒಡಿಸಿದ್ದೀನಿ. ಎತ್ತಿನೊಳೆಯಿಂದ ನೀರು ಈಚೆ ತಂದಿದ್ದೀನಿ. ಮುಂದಕ್ಕೆ ಈ ತಿಂಗಳು ಕೊನೆಗೆ, ಈ ವರ್ಷದ ಕೊನೆ ಒಳಗಡೆ ತುಮಕೂರುವರೆಗೂ ನೀರು ತರಕ್ಕೆ ಏನು ಬೇಕೋ ಸಿದ್ಧತೆಯನ್ನು ನಾನು ಮಾಡ್ಕೊಂಡಿದ್ದೀನಿ. ಆಯಿತಾ? ಇದು ಕಾಂಗ್ರೆಸ್ ಪಕ್ಷ ಒಂದು ಸಂಕಲ್ಪ, ಇದು ನಾವು ಮಾಡಿದ್ದೀವಿ. ಒಂದು ಹೋಗಿ ನಾನು ಪ್ರೈಮ್ ಸೈನ್ ಹಾಕಿ ಬೇಕಿದ್ದ ಪಾದಯಾತ್ರೆ ಮಾಡಿದಾಗ ಏನು ಟೀಕೆ ಟಿಪ್ಪಣಿ ಮಾಡ್ತಿದ್ರು. ಯಾವ ಟೀಕೆ ಟಿಪ್ಪಣಿ? ಪಾದಯಾತ್ರೆ ಮಾಡ್ದೋ ಸೈನ್ ಹಾಕ್ಸ್ಬಿಡ್ತೀನಿ ಅಂತಿದ್ರು. ಕೈ ಹಿಡಿದು ಸೈನ್ ಹಾಕ್ಸ್ಬಿಡ್ತೀನಿ ಅಂತ ಹೇಳಿದ್ರು. ನಿಮ್ಮ TVಗಳಲ್ಲೇ ಇದೆ, ತೆಗೆದು ಅದು ತೋರಿಸಿ. ಯಾಕೆ ಸೈನ್ ಹಾಕ್ಸಿಲ್ಲ ಇನ್ನು? ಯಾಕೆ ಪರ್ಮಿಷನ್ ಕೊಡಿಸಿಲ್ಲ ಇನ್ನು? ರಾಜಕೀಯದ ಒಂದು ಬದ್ಧತೆ ಇರಬೇಕು, ಬರೀ ಪ್ರಚಾರಕ್ಕೆ ಮಾತಾಡೋದಲ್ಲ. ಅವರ ಹಿರಿತನಕ್ಕೆ, ಅವರ ಅನುಭವಕ್ಕೆಲ್ಲ ನಮ್ಮ ಗೌರವ ಇದೆ. ಆ ಗೌರವನ ಉಳಿಸ್ಕೊಳ್ಳಿ. ಕುಮಾರಸ್ವಾಮಿ ಹೇಳ್ತಾರೆ, ಕೇಂದ್ರದಿಂದ ಅನುದಾನ ತರೋ ವಿಚಾರ ಕುರಿತು ರಾಜ್ಯದ ಯಾವ ಮಂತ್ರಿಗಳು ನನ್ನ ಜೊತೆ ಚರ್ಚೆ ಮಾಡಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ಯಾವ ಮಂತ್ರಿ ಏನಕ್ಕೆ ಚರ್ಚೆ? ನಿಮ್ಗೆ ಜವಾಬ್ದಾರಿ ಇಲ್ವೇನ್ರಿ ಮಿಸ್ಟರ್ ಕುಮಾರಸ್ವಾಮಿ? ನಿಮ್ಗೆ ಜವಾಬ್ದಾರಿ ಇಲ್ವಾ? ನಿಮಗೆ ನಾನು ರಾಜ್ಯಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ನಿಮ್ಮ ಜವಾಬ್ದಾರಿ ಇಲ್ವಾ? ಯಾವ ಮಂತ್ರಿ? ಎಲ್ಲ ಮಂತ್ರಿನೂ ಹೋಗಿದ್ದಾರೆ. ಇಂಡಸ್ಟ್ರೀಸ್ ಮಿನಿಸ್ಟ್ರ್ ಹೋಗಿದ್ದಾರೆ, PWD ಮಿನಿಸ್ಟ್ರ್ ಹೋಗಿದ್ದಾರೆ, ಬೇರೆಯವರೆಲ್ಲ ಹೋಗಿದ್ದಾರೆ. ನಾವು ಫೈನಾನ್ಸ್ ಮಿನಿಸ್ಟ್ರ್ ಭೇಟಿ ಮಾಡಿದ್ದೀವಿ, ಪ್ರೈಮ್ ಮಿನಿಸ್ಟ್ರ್ ಭೇಟಿ ಮಾಡಿದ್ದೀವಿ. ಇವರೇನು ಫೈನಾನ್ಸ್ ಮಿನಿಸ್ಟ್ರ್ ಏನಲ್ಲ. ಇವ್ರಿಗೆ ಆಸಕ್ತಿ, ಜನರ ಬಗ್ಗೆ ಆಸಕ್ತಿ ಇತ್ತು ಅಂತಂದರೆ ಅವ್ರ ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ, ದೇಶದ ಆಸಕ್ತಿ ನಾ ಎಲ್ಲೂ ನೋಡಲೇ ಇಲ್ಲಪ್ಪ. ಅಂದರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತ ಚೀಫ್ ಮಿನಿಸ್ಟರ್ ಕೇಳಿ. ಸರ್, ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಖಚಿತ ಅಂತ ಅಶೋಕ್ ಅವರು ಭವಿಷ್ಯ ಹೇಳಿದ್ದಾರೆ. ನೋಡಪ್ಪ, ನನಗೆ ಇದನ್ನು ಅಸ್ಟ್ರಾಲಜಿ ಕಲಿತಾ ಇದ್ದಾರೆ ಅಂತ ನನಗೆ ವಿಚಾರ ತಿಳಿದು ಭಾಳ ಸಂತೋಷ ಆಯಿತು. ಇಲ್ಲ ಅಲ್ಲೇ ಜ್ಯೋತಿಷ್ಯರಾಗಿದ್ದಾರೆ ಅಂತ ತಿಳಿದು ಸಂತೋಷ ಆಯಿತು. ನಾನು ಹಿಂದೆ ಹೇಳಿದ್ದೀನಿ, ನನಗೂ ಸ್ವಲ್ಪ ಈ ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ಚಟ ಇದೆ ಅಂತ ಹೇಳಿದ್ದೀನಿ. ಅವರು ಯಾವಾಗ ಫ್ರೀಯಾಗಿ ಟೈಮ್ ಕೊಡ್ತಾರೋ ನಾನು ಹೋಗಿ ಕೇಳ್ಕೊಂಡು ಬರ್ತೀನಿ. DK ಸುರೇಶ್ ಅವರು ಸರ್ ಬೊಮ್ಮಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ, KMF ಅಧ್ಯಕ್ಷರಾಗ್ತಾರೆ ಅಂತ ಒಂದಷ್ಟು ಚರ್ಚೆ. ಅವೆಲ್ಲ ಸುದ್ದಿರಿ. ನೋಡ್ರಿ, ನಾವು ಮೊದಲಿಂದನೂ ಹೊಸ ಕಟ್ಕೊಂಡಿದ್ದೀನಿ. ನಮ್ಮ ತಾಯಿ ಹಾಲಾಗ್ತಿದ್ರು, ಈಗ ತಾಯಿನೂ ಹಾಲಾಗ್ತಾ ಇದ್ದಾರೆ. ಬಟ್ ಅವ್ರಿಗೆ ಆರೋಗ್ಯ ಸರಿ ಇಲ್ಲ. ಸೊ ಅದನ್ನು ಸುರೇಶ್ ಅವರು ಇದು ಮಾಡಿಕೊಂಡು ರೇಷ್ಮೆನೂ ನಾವು 16 ಎಕರೆ ರೇಷ್ಮೆ ಬೆಳೀತಾ ಇದ್ದೀವಿ, ವ್ಯವಸಾಯ ಮಾಡ್ತಾಯಿದ್ದೀವಿ. 106 ಎಕರೆಯಲ್ಲಿ ವ್ಯವಸಾಯ ಮಾಡ್ತಾಯಿದ್ದೀವಿ. ಇವತ್ತು ನೋಡಿ, ನಮ್ಮ ಕನಕಪುರದ ರೇಷ್ಮೆನ ಇಲ್ಲೇ ಮಾಡಬೇಕು ಅಂತ ತಾನು, ಯಾಕೆ ನಾವು ಬೇರೆ ಕಡೆ ಹೋಗ್ಬೇಕು ಅಂತ ಇದನ್ನು ನಮ್ಮ ರೀಲಿಂಗ್ ಫ್ಯಾಕ್ಟ್ರಿ ಇಟ್ಟಿದ್ದಾರೆ. ಹಿಂದೆ ನಮ್ಮ ಮಾವ ಮಾಡ್ತಾಯಿದ್ರು, ಗಾಯತ್ರಿ ಸಿಲ್ಕ್ ವಿಲೇಜರ್ ಅಂತ ಇಟ್ಟಿದ್ರು ನಮ್ಮ ತಾಯಿ ಅಣ್ಣ. ಇವತ್ತು ಅದನ್ನು ಮುಂದುವರಿಸ್ಬೇಕು ಅಂತ ಅವ್ರ ಮನೇಲೇ ಅವನು ಓದಿದ್ದು. ನಾನು ಅದನ್ನು ಮುಂದುವರಿಸ್ತೀನಿ ವೃತ್ತಿನ ಅಂತ ಅಂದ್ಬಿಟ್ಟು ಆತ ಇವತ್ತು ಇದನ್ನು ರೇಷ್ಮೆ ಬೆಚ್ಚ. ಯಾಕೆಂದರೆ ರೈತರ ಬದುಕಿಗೆ ಅನುಕೂಲ ಆಗಲಿ ಅಂತ, ರೈತರ ಬದುಕಿಗೆ ಅನುಕೂಲ ಆಗಲಿ ಅಂತ. ಸೊ ಹಾಲು ಹಸುಗಳಿದೆ, ಹಾಲು ಹಾಕಬೇಕು. ಏನು ಹಾಲು ಹಾಕಿದ ತಕ್ಷಣ ಎಲೆಕ್ಷನ್ ನಿಂತ್ಕೊಬಿಡ್ತಾರ? ಯಾರ ಹಣೆಯಲ್ಲಿ ಏನು ಬರೆದಿದೆಯೋ ಯಾರಿಗೆ ಗೊತ್ತು? ಈಗ ನಮ್ಗೆ ಗೊತ್ತಿತ್ತಾ ಯಾರ ಹಣೆಯಲ್ಲಿ ಏನೇನು ಬರೆದಿದೆ ಅಂತ? ಎಲ್ಲರಿಗೂ ಆಗಿದೆ. ಅದಕ್ಕೆ ಅವರು ಸರ್ವಿಸ್ ಮಾಡ್ತಾಯಿದ್ದಾರೆ. ಚರ್ಚೆ ಆಗಲಿ ಬಿಡಿ, ಚರ್ಚೆ ಆಗಲಿ. ಪಾಪ ನೆಮ್ಮದಿ ಕೆಡಿಸ್ಕೊಳ್ಳಿ, ನಿದ್ರೆ ಕೆಡಿಸ್ಕೊಳ್ಳಿ. ಅದಕ್ಕೆಲ್ಲ ನಾವೇನು ಬೇಜಾರು ಮಾಡ್ಕೊಳಕ್ಕಾಗಲ್ಲ, ಖುಷಿ ಪಡೋಣ. ಏರ್ಪೋರ್ಟ್ ವಿಚಾರಕ್ಕೆ ಸಾಕಷ್ಟು ಏರ್ಪೋರ್ಟ್ ವಿಚಾರ ನಮ್ಮ ಕೈಲಿಲ್ಲ, ನಾವು ಸಲಹೆ ಕೊಡ್ಬೋದಷ್ಟೇ. ಅವರು ಅಲ್ಟಿಮೇಟ್ಲಿ ಏರ್ಪೋರ್ಟ್ ಅಥಾರಿಟಿ ಅವರು ಮತ್ತು ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು, ಅವ್ರಿಗೆ ಒಂದು ಅಗ್ರಿಮೆಂಟ್ ಇದೆ. ನಾನು ಹಿಂದೆ UD ಮಿನಿಸ್ಟರ್ ಆಗಿದ್ದಾಗೆ ಆ ಅಗ್ರಿಮೆಂಟ್ ಎಲ್ಲ ಆಯಿತು. 34ವರೆಗೂ ನಾವು ಓಪನ್ ಮಾಡೋಕ್ಕೆ ಅವಕಾಶ ಇಲ್ಲ. ಬಟ್ ಸಿದ್ಧತೆ ಮಾಡ್ಕೊಳ್ಬೇಕು. ಆ ಸಿದ್ಧತೆಗೆ ನಾವು 3-4 ಜಾಗನ ಪ್ರಪೋಸಲ್ ಕೊಟ್ಟಿದ್ದೀವಿ. ದಕ್ಷಿಣ ಕೊಟ್ಟಿದ್ದೀವಿ, ಉತ್ತರ ಕೊಟ್ಟಿದ್ದೀವಿ, ಪೂರ್ವ ಕೊಟ್ಟಿದ್ದೀವಿ, ಎಲ್ಲ ಕಡೆನೂ ಕೊಟ್ಟಿದ್ದೀವಿ. ಅದನ್ನು ಎಲ್ಲ ನಾವು ಸರ್ವೆ ಮಾಡಿ ಟೀಮು ಅವ್ರು ನೋಡಿಬಿಟ್ಟು
ಅದೆಲ್ಲ ಟೆಕ್ನಿಕಲ್ ವಿಚಾರ, ಏರ್ಪೋರ್ಟ್ ವಿಚಾರ ನಿಮ್ಮ ಕೈಲಿ ನನ್ನ ಕೈಲಿಲ್ಲ. ನಾನು ಮಂತ್ರಿ ಆದ ತಕ್ಷಣ ಇರಿಗೇಷನ್ ಮಿನಿಸ್ಟ್ರು ಮತ್ತು ಬೆಂಗಳೂರು ಮಿನಿಸ್ಟ್ರ್ ಆದ ತಕ್ಷಣ 6 TMC ನೀರನ್ನು ರಿಸರ್ವ್ ಮಾಡಿಟ್ಟಿದ್ದೀನಿ. ಎಲ್ಲ ಹುಡುಕಿ ಪಡುಕಿ ಬೇರೆ ಯಾವ ಸರ್ಕಾರದವ್ರು BJP ಸರ್ಕಾರ ಅಲ್ಲಿ ದಳ ಸರ್ಕಾರ ಅಲ್ಲಿ ಈ ತೀರ್ಮಾನ ಮಾಡಲಿಲ್ಲ. ನಿಂತೋಗಿದ್ದಂಥದ್ದನ್ನ ಹೋಗಿ ತೊರೆಕಾಡಿನಹಳ್ಳಿಲಿ ನೀರು ತಂದು ಏನು ಒಂದು ನಮ್ಮ 110 ಹಳ್ಳಿ ಇತ್ತು, ಆ ಹಳ್ಳಿಗಳಿಗೆ ನೀರು ಕೊಡಬೇಕು ಅಂತ ನೀರನ್ನ ಒಡಿಸಿದ್ದೀನಿ. ಎತ್ತಿನೊಳೆಯಿಂದ ನೀರು ಈಚೆ ತಂದಿದ್ದೀನಿ. ಮುಂದಕ್ಕೆ ಈ ತಿಂಗಳು ಕೊನೆಗೆ, ಈ ವರ್ಷದ ಕೊನೆ ಒಳಗಡೆ ತುಮಕೂರುವರೆಗೂ ನೀರು ತರಕ್ಕೆ ಏನು ಬೇಕೋ ಸಿದ್ಧತೆಯನ್ನು ನಾನು ಮಾಡ್ಕೊಂಡಿದ್ದೀನಿ. ಆಯಿತಾ? ಇದು ಕಾಂಗ್ರೆಸ್ ಪಕ್ಷ ಒಂದು ಸಂಕಲ್ಪ, ಇದು ನಾವು ಮಾಡಿದ್ದೀವಿ. ಒಂದು ಹೋಗಿ ನಾನು ಪ್ರೈಮ್ ಸೈನ್ ಹಾಕಿ ಬೇಕಿದ್ದ ಪಾದಯಾತ್ರೆ ಮಾಡಿದಾಗ ಏನು ಟೀಕೆ ಟಿಪ್ಪಣಿ ಮಾಡ್ತಿದ್ರು. ಯಾವ ಟೀಕೆ ಟಿಪ್ಪಣಿ? ಪಾದಯಾತ್ರೆ ಮಾಡ್ದೋ ಸೈನ್ ಹಾಕ್ಸ್ಬಿಡ್ತೀನಿ ಅಂತಿದ್ರು, ಕೈ ಹಿಡಿದು ಸೈನ್ ಹಾಕ್ಸ್ಬಿಡ್ತೀನಿ ಅಂತ ಹೇಳಿದ್ರು. ನಿಮ್ಮ ಟಿವಿಗಳಲ್ಲೇ ಇದೆ, ತೆಗೆದು ಅದು ತೋರಿಸಿ. ಯಾಕೆ ಸೈನ್ ಹಾಕ್ಸಿಲ್ಲ ಇನ್ನು? ಯಾಕೆ ಪರ್ಮಿಷನ್ ಕೊಡಿಸಿಲ್ಲ ಇನ್ನು? ರಾಜಕೀಯದ ಒಂದು ಬದ್ಧತೆ ಇರಬೇಕು, ಬರೀ ಪ್ರಚಾರಕ್ಕೆ ಮಾತಾಡೋದಲ್ಲ. ಅವರ ಹಿರಿತನಕ್ಕೆ, ಅವರ ಅನುಭವಕ್ಕೆಲ್ಲ ನಮ್ಮ ಗೌರವ ಇದೆ. ಆ ಗೌರವನ ಉಳಿಸ್ಕೊಳ್ಳಿ. ಕುಮಾರಸ್ವಾಮಿ ಹೇಳ್ತಾರೆ, ಕೇಂದ್ರದಿಂದ ಅನುದಾನ ತರೋ ವಿಚಾರ ಕುರಿತು ರಾಜ್ಯದ ಯಾವ ಮಂತ್ರಿಗಳು ನನ್ನ ಜೊತೆ ಚರ್ಚೆ ಮಾಡಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ಯಾವ ಮಂತ್ರಿ ಏಂತಕ್ಕೆ ಚರ್ಚೆ? ನಿಮ್ಗೆ ಜವಾಬ್ದಾರಿ ಇಲ್ವೇನ್ರಿ ಮಿಸ್ಟರ್ ಕುಮಾರಸ್ವಾಮಿ? ನಿಮ್ಗೆ ಜವಾಬ್ದಾರಿ ಇಲ್ವಾ? ನಿಮಗೆ ನಾನು ರಾಜ್ಯಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ನಿಮ್ಮ ಜವಾಬ್ದಾರಿ ಇಲ್ವಾ? ಯಾವ ಮಂತ್ರಿ? ಎಲ್ಲ ಮಂತ್ರಿನೂ ಹೋಗಿದ್ದಾರೆ. ಇಂಡಸ್ಟ್ರೀಸ್ ಮಿನಿಸ್ಟ್ರ್ ಹೋಗಿದ್ದಾರೆ, PWD ಮಿನಿಸ್ಟ್ರ್ ಹೋಗಿದ್ದಾರೆ, ಬೇರೆಯವರೆಲ್ಲ ಹೋಗಿದ್ದಾರೆ. ನಾವು ಫೈನಾನ್ಸ್ ಮಿನಿಸ್ಟ್ರ್ ಭೇಟಿ ಮಾಡಿದ್ದೀವಿ, ಪ್ರೈಮ್ ಮಿನಿಸ್ಟ್ರ್ ಭೇಟಿ ಮಾಡಿದ್ದೀವಿ. ಇವರೇನು ಫೈನಾನ್ಸ್ ಮಿನಿಸ್ಟ್ರ್ ಏನಲ್ಲ. ಇವ್ರಿಗೆ ಆಸಕ್ತಿ, ಜನರ ಬಗ್ಗೆ ಆಸಕ್ತಿ ಇತ್ತು ಅಂತಂದರೆ ಅವ್ರ ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ, ದೇಶದ ಆಸಕ್ತಿ ನಾ ಎಲ್ಲೂ ನೋಡಲೇ ಇಲ್ಲಪ್ಪ. ಅಂದರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತ ಹೇಳಿ ಚೀಫ್ ಮಿನಿಸ್ಟರ್ ಕೇಳಿ. ಸರ್, ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಖಚಿತ ಅಂತ ಅಶೋಕ್ ಅವರು ಭವಿಷ್ಯ ಹೇಳಿದ್ದಾರೆ. ನೋಡಪ್ಪ, ನನಗೆ ಇದನ್ನು ಅಸ್ಟ್ರಾಲಜಿ ಕಲಿತಾ ಇದ್ದಾರೆ ಅಂತ ನನಗೆ ವಿಚಾರ ತಿಳಿದು ಭಾಳ ಸಂತೋಷ ಆಯಿತು. ಇಲ್ಲ ಅಲ್ಲೇ ಜ್ಯೋತಿಷ್ಯರಾಗಿದ್ದಾರೆ ಅಂತ ತಿಳಿದು ಸಂತೋಷ ಆಯಿತು. ನಾನು ಹಿಂದೆ ಹೇಳಿದ್ದೀನಿ, ನನಗೂ ಸ್ವಲ್ಪ ಈ ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ಚಟ ಇದೆ ಅಂತ ಹೇಳಿದ್ದೀನಿ. ಅವರು ಯಾವಾಗ ಫ್ರೀಯಾಗಿ ಟೈಮ್ ಕೊಡ್ತಾರೋ ನಾನು ಹೋಗಿ ಕೇಳ್ಕೊಂಡು ಬರ್ತೀನಿ. DK ಸುರೇಶ್ ಅವರು ಸರ್ ಬೊಮ್ಮಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ, KMF ಅಧ್ಯಕ್ಷರಾಗ್ತಾರೆ ಅಂತ ಒಂದಷ್ಟು ಚರ್ಚೆ. ಅವೆಲ್ಲ ಸುದ್ದಿರಿ. ನೋಡ್ರಿ, ನಾವು ಮೊದಲಿಂದನೂ ಹೊಸ ಕಟ್ಕೊಂಡಿದ್ದೀನಿ. ನಮ್ಮ ತಾಯಿ ಹಾಲಾಗ್ತಿದ್ರು, ಈಗ ತಾಯಿನೂ ಹಾಲಾಗ್ತಾ ಇದ್ದಾರೆ, ಬಟ್ ಅವ್ರಿಗೆ ಆರೋಗ್ಯ ಸರಿ ಇಲ್ಲ. ಸೊ ಅದನ್ನು ಸುರೇಶ್ ಅವರು ಇದು ಮಾಡಿಕೊಂಡು ರೇಷ್ಮೆನೂ ನಾವು 16 ಎಕರೆ ರೇಷ್ಮೆ ಬೆಳೀತಾ ಇದ್ದೀವಿ, ವ್ಯವಸಾಯ ಮಾಡ್ತಾಯಿದ್ದೀವಿ. 106 ಎಕರೆಲಿ ವ್ಯವಸಾಯ ಮಾಡ್ತಾಯಿದ್ದೀವಿ. ಇವತ್ತು ನೋಡಿ, ನಮ್ಮ ಕನಕಪುರದ ರೇಷ್ಮೆನ ಇಲ್ಲೇ ಮಾಡಬೇಕು ಅಂತ ತಾನು, ಯಾಕೆ ನಾವು ಬೇರೆ ಕಡೆ ಹೋಗ್ಬೇಕು ಅಂತ ಇದನ್ನು ನಮ್ಮ ರೀಲಿಂಗ್ ಫ್ಯಾಕ್ಟ್ರಿ ಇಟ್ಟಿದ್ದಾರೆ. ಹಿಂದೆ ನಮ್ಮ ಮಾವ ಮಾಡ್ತಾಯಿದ್ರು, ಗಾಯತ್ರಿ ಸಿಲ್ಕ್ ವಿಲೇಜರ್ ಅಂತ ಇಟ್ಟಿದ್ರು ನಮ್ಮ ತಾಯಿ ಅಣ್ಣ. ಇವತ್ತು ಅದನ್ನು ಮುಂದುವರಿಸ್ಬೇಕು ಅಂತ ಅವ್ರ ಮನೇಲೇ ಅವನು ಓದಿದ್ದು. ನಾನು ಅದನ್ನು ಮುಂದುವರಿಸ್ತೀನಿ ವೃತ್ತಿನ ಅಂತ ಅಂದ್ಬಿಟ್ಟು ಆತ ಇವತ್ತು ಇದನ್ನು ರೇಷ್ಮೆ ಬೆಚ್ಚ. ಯಾಕೆಂದರೆ ರೈತರ ಬದುಕಿಗೆ ಅನುಕೂಲ ಆಗಲಿ ಅಂತ, ರೈತರ ಬದುಕಿಗೆ ಅನುಕೂಲ ಆಗಲಿ ಅಂತ. ಸೊ ಹಾಲು ಹಸುಗಳಿದೆ, ಹಾಲು ಹಾಕಬೇಕು. ಏನು ಹಾಲು ಹಾಕಿದ ತಕ್ಷಣ ಎಲೆಕ್ಷನ್ ನಿಂತ್ಕೊಬಿಡ್ತಾರ? ಯಾರ ಹಣೆಯಲ್ಲಿ ಏನು ಬರೆದಿದೆಯೋ ಯಾರಿಗೆ ಗೊತ್ತು? ಈಗ ನಮ್ಗೆ ಗೊತ್ತಿತ್ತಾ ಯಾರ ಹಣೆಯಲ್ಲಿ ಏನೇನು ಬರೆದಿದೆ ಅಂತ? ಎಲ್ಲರಿಗೂ ಆಗಿದೆ. ಅದಕ್ಕೆ ಅವರು ಸರ್ವಿಸ್ ಮಾಡ್ತಾಯಿದ್ದಾರೆ. ಚರ್ಚೆ ಆಗಲಿ ಬಿಡಿ, ಚರ್ಚೆ ಆಗಲಿ. ಪಾಪ ನೆಮ್ಮದಿ ಕೆಡಿಸ್ಕೊಳ್ಳಿ, ನಿದ್ರೆ ಕೆಡಿಸ್ಕೊಳ್ಳಿ. ಅದಕ್ಕೆಲ್ಲ ನಾವೇನು ಬೇಜಾರು ಮಾಡ್ಕೊಳಕ್ಕಾಗಲ್ಲ, ಖುಷಿ ಪಡೋಣ. ಸರಿ, ಏರ್ಪೋರ್ಟ್ ವಿಚಾರಕ್ಕೆ ಸಾಕಷ್ಟು ಏರ್ಪೋರ್ಟ್ ವಿಚಾರ ನಮ್ಮ ಕೈಲಿಲ್ಲ, ನಾವು ಸಲಹೆ ಕೊಡ್ಬೋದಷ್ಟೇ. ಅವರು ಅಲ್ಟಿಮೇಟ್ಲಿ ಏರ್ಪೋರ್ಟ್ ಅಥಾರಿಟಿ ಅವರು ಮತ್ತು ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು, ಅವ್ರಿಗೆ ಒಂದು ಅಗ್ರಿಮೆಂಟ್ ಇದೆ. ನಾನು ಹಿಂದೆ UD ಮಿನಿಸ್ಟರ್ ಆಗಿದ್ದಾಗೆ ಆ ಅಗ್ರಿಮೆಂಟ್ ಎಲ್ಲ ಆಯಿತು. 34ವರೆಗೂ ನಾವು ಓಪನ್ ಮಾಡೋಕ್ಕೆ ಅವಕಾಶ ಇಲ್ಲ, ಬಟ್ ಸಿದ್ಧತೆ ಮಾಡ್ಕೊಳ್ಬೇಕು. ಆ ಸಿದ್ಧತೆಗೆ ನಾವು 3-4 ಜಾಗನ ಪ್ರಪೋಸಲ್ ಕೊಟ್ಟಿದ್ದೀವಿ. ದಕ್ಷಿಣ ಕೊಟ್ಟಿದ್ದೀವಿ, ಉತ್ತರ ಕೊಟ್ಟಿದ್ದೀವಿ, ಪೂರ್ವ ಕೊಟ್ಟಿದ್ದೀವಿ, ಎಲ್ಲ ಕಡೆನೂ ಕೊಟ್ಟಿದ್ದೀವಿ.
ಅದನ್ನು ಎಲ್ಲ ನಾವು ಸರ್ವೆ ಮಾಡಿ ಟೀಮು ಅವ್ರು ನೋಡಿಬಿಟ್ಟು ಅದೆಲ್ಲ ಟೆಕ್ನಿಕಲ್ ವಿಚಾರ, ಏರ್ಪೋರ್ಟ್ ವಿಚಾರ ನಿಮ್ಮ ಕೈಯಲ್ಲಿ ನನ್ನ ಕೈಲಿಲ್ಲ.